Welcome all to the lecture series of Unit 5 Amplifiers and Oscillators. ಇವತ್ತಿನ ದಿವಸ ಸೆಷನ್ 41 ನೋಡೋಣ. ಇದರಲ್ಲಿ ವರ್ಕಿಂಗ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಆರ್ ಸಿ ಫೇಸ್ ಶಿಫ್ಟ್ ಆಸಿಲೇಟರ್ನ ನೋಡೋಣ. ಸೊ ಆ್ಯಸ್ ವಿ ಆಲ್ ನೋ, an oscillator uses positive feedback alva, output without input according to Barker criterion. So illi RC phase shift nalli we are going to use a transistor amplifier and with a phase shift assisting phase shift network. Nam gottirange a transistor amplifier will produce a phase shift of 180 degrees, right? So ಯಾವಾಗ ನಾನು ಔಟ್ಪುಟ್ಟನ್ನು ಮತ್ತೆ ಫೀಡ್ಬ್ಯಾಕ್ ಮಾಡಬೇಕು. ಸೊ ಇಲ್ಲಿ ದಿಸ್ ಔಟ್ಪುಟ್ ಈಸ್ 180 ಡಿಗ್ರಿ ಫೇಸ್ ಶಿಫ್ಟ್. ಸೊ ಅಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಬೇಕು ಅಂತಂದರೆ ವಿ ನೀಡ್ ಅನದರ್ ಪ್ಲಸ್ 180 ಡಿಗ್ರಿ ಅಲ್ವಾ. ಆಲ್ರೆಡಿ ಪಾಸಿಟಿವ್ ಸಪೋಸ್ ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಸೈಕಲ್ ನಾನು ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ನನಗೆ ಆ್ಯಂಪ್ಲಿಫೈಡ್ ಫಾರ್ಮಲ್ಲಿ ನೆಗೆಟಿವ್ ಸೈಕಲ್ ಬರುತ್ತೆ. ಸೊ ಅಲ್ಲಿಗೆ 180 ಡಿಗ್ರಿ ಫೇಸ್ ಶಿಫ್ಟ್ ಆಗಿರುತ್ತೆ. ಮತ್ತು ನಾನಿಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಮಾಡಬೇಕು ಅಂತಂದರೆ ಈ ನೆಗೆಟಿವ್ ಸೈಕಲ್ ಶುಡ್ ಬಿ ಅಗೇನ್ ಕನ್ವರ್ಟೆಡ್ ಟು ಪಾಸಿಟಿವ್ ಸೈಕಲ್ ಹಾಗೆ. ಸೊ ವಿ ನೀಡ್ ಅನದರ್ ಎಕ್ಸ್ಟ್ರಾ ಫೇಸ್ ಶಿಫ್ಟ್ ಆಫ್ 180 ಡಿಗ್ರೀಸ್. ಈ ಎಕ್ಸ್ಟ್ರಾ 180 ಡಿಗ್ರಿ ಫೇಸ್ ಶಿಫ್ಟ್ಗಳೇನಿದಾವಲ್ಲ, ನಾವು ನಮ್ಗೆ ಗೊತ್ತಿರೋಂಗೆ ವಿ ಹ್ಯಾವ್ ಸೀನ್ ಡಿಫ್ರೆಂಟ್ ಮೆಥಡ್ಸ್. ಅದರಲ್ಲಿ ಒನ್ ಆಫ್ ದ ಮೆಥಡ್ ಈಸ್ ದಿಸ್ ಫೇಸ್ ಶಿಫ್ಟ್ ಆಸಿಲೇಟರ್. This phase shift oscillator will produce an extra additional 180 degree phase shift. So ಇಲ್ಲಿ ಆ 180 degree phase shift ಯೂಸ್ ಮಾಡಲಿಕ್ಕೆ we are going to use RC network. ಓಕೆ, ಸೊ ಇದ್ರದ್ದು ವರ್ಕಿಂಗ್ ನೋಡೋಕ್ಕಿಂತ ಮುಂಚೆ ಫಸ್ಟ್ ವಿ ಶುಡ್ ಸಿ ಹೌ ಎ RC phase shift network ವರ್ಕ್ಸ್. ಅದು ಹೆಂಗೆ ಫೇಸ್ ಶಿಫ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ನೋಡೋಣ. ಸೊ ಫಾರ್ ದ್ಯಾಟ್ ವಿ ಶಾಲ್ ಸಿ RC network. Okay, so this is the RC phase shift network. As we all know that a pure capacitor ಯಾವುದೇ ಒಂದು ಸರ್ಕ್ಯೂಟ್ನಲ್ಲಿ ಇದ್ದರೆ ಇಟ್ ಪ್ರೊಡ್ಯೂಸಸ್ ಎ ಫೇಸ್ ಶಿಫ್ಟ್ ಆಫ್ 90 ಡಿಗ್ರಿ. ಇಟ್ ಲೀಡ್ಸ್ ಅಂದರೆ ಏನಾಗುತ್ತೆ, ದ ಇನ್ಪುಟ್ ವೋಲ್ಟೇಜ್ ಲೀಡ್ಸ್ ದ ಔಟ್ಪುಟ್ ವೋಲ್ಟೇಜ್ ಲೀಡ್ಸ್ ದ ಇನ್ಪುಟ್ ವೋಲ್ಟೇಜ್ ಬೈ 90 degree. This happens with a pure capacitive network. But suppose if we have a RC network, ಈ ಥರ R and C ಈ ಥರ ಪ್ಯಾರಲಾಗಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಮ್ಯಾಕ್ಸಿಮಮ್ ಫೇಸ್ ಶಿಫ್ಟ್ ನಾವು 90 ಡಿಗ್ರೀಸ್ ತನಕ ಕೊಡ್ಬೋದು. ಓಕೆ, ಸೊ 0 to 90 ಡಿಗ್ರಿ ಎನಿ ಫೇಸ್ ಶಿಫ್ಟ್ ಕ್ಯಾನ್ ಬಿ ಆಪ್ಟೆಡ್. ಅಂದರೆ ಇಲ್ಲಿ ಏನಾಗುತ್ತೆ, ದಿ ಔಟ್ಪುಟ್ ಏನಿದೆ ಔಟ್ಪುಟ್ ವೋಲ್ಟೇಜ್ ವಿಲ್ ಲೀಡ್ ದ ಇನ್ಪುಟ್ ವೋಲ್ಟೇಜ್ by maximum 90 degrees. Okay, but practically even a pure capacitor idrunu kuda exactly 90 degrees phase shift kodlik agalla. It has some losses, internal resistances losses in the capacitor. So higagi pure capacitor ನಾನು 90 ಡಿಗ್ರಿ ಪ್ರೊಡ್ಯೂಸ್ ಮಾಡ್ತೇನೆ ಅಂದರೆ ಎರಡೇ ಫೇಸ್ ಶಿಫ್ಟ್ ನೆಟ್ವರ್ಕ್ ಸಾಕು, ಎರಡು ಸ್ಟೇಜ್ ಸಾಕು. ಬಟ್ ಇಲ್ಲಿ ಅದು ಆಗಲ್ಲ. ಸೊ ಹಿಯರ್ ನಾವೇನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ದ ಸ್ಟೇಜಸ್, ನೆಟ್ವರ್ಕ್ ಸ್ಟೇಜಸ್. ಇಲ್ಲಿ ದಿಸ್ ಈಸ್ ದ ಫಸ್ಟ್ ಸ್ಟೇಜ್, ಫಸ್ಟ್ RC ನೆಟ್ವರ್ಕ್, ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಸ್ಟೇಜ್, ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಸ್ಟೇಜ್. ಹಾಗೆ ಪ್ರತಿ ಸ್ಟೇಜಲ್ಲಿ ನಾನು ಸಮ್ವೇರ್ ಅರೌಂಡ್ 60 ಡಿಗ್ರೀಸ್, ಎಕ್ಸಾಕ್ಟ್ಲಿ 60 ಡಿಗ್ರೀಸ್ ನಾನು ಫೇಸ್ ಶಿಫ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ದಿಸ್ ಈಸ್ 0, ಇಲ್ಲಿ ಇನ್ಪುಟ್ ವೋಲ್ಟೇಜ್ 0 ಇರುತ್ತೆ. ಸೊ ಈ ಫಸ್ಟ್ ಸ್ಟೇಜಿಂದ ಬಂದಾಗ 60 ಡಿಗ್ರಿ ಆಗುತ್ತೆ, ಸೆಕೆಂಡ್ ಸ್ಟೇಜಿಂದ ಔಟ್ಪುಟ್ ಬಂದಾಗ 120 ಡಿಗ್ರಿ ಆಗುತ್ತೆ, ದೆನ್ ಥರ್ಡ್ ಸ್ಟೇಜ್ ಔಟ್ಪುಟ್ ವಿಲ್ ಬಿ 180 ಡಿಗ್ರಿ ಫೇಸ್ ಶಿಫ್ಟ್. ದಿಸ್ ಈಸ್ ದ ಕನ್ಸೆಪ್ಟ್ ಆಫ್ RC ಫೇಸ್ ಶಿಫ್ಟ್ ನೆಟ್ವರ್ಕ್. ಸೊ ಇಲ್ಲಿ ಸೊ ಟು ಓವರಾಲ್ we are going to design a RC network which produces 60 degree phase shift in each stage. ಆ ಥರ ಡಿಸೈನ್ ಮಾಡ್ತಾರೆ. ಸೊ ಈ ಡಿಸೈನ್ ಮಾಡಲಿಕ್ಕೆ ಏನಪ್ಪ ಅಂತಂದರೆ ದಿಸ್ ಈಸ್ ದ XC, ಆ್ಯಸ್ ವಿ ಆಲ್ ನೋ ದ್ಯಾಟ್ ದ ಇಂಡಕ್ಟಿವ್ ಕೆಪಾಸಿಟನ್ಸ್ ಈಸ್ 1/2 pi FC. If R is equal to R, then
Z is equal to root of R square plus XC whole square. ಸೊ ಇಲ್ಲಿ ಫೇಸ್ ಆ್ಯಂಗಲ್ ಏನಿದೆಯಲ್ಲ ಇದು ನನಗೆ 60 ಇರಬೇಕು. ಸೊ ಇಫ್ 60 ಇರಬೇಕು ಅಂತಂದರೆ ಅದೇ ಥರನೇ ಟ್ಯಾನ್ ಇನ್ವರ್ಸ್ XC/R. ಓಕೆ, ಸೊ ಇದ್ರ ಮೇಲೆ ಫಾರ್ phase angle of 60 degrees, this RC network is designed. Proper values of capacitance and resistance values are selected so that it will produce 60-degree phase shift in each stage. This is the concept of RC network. So ಅಲ್ಲಿಗೆ ನಾವು ವೆಕ್ಟರ್ ಡಯಾಗ್ರಾಮ್ ನೋಡಿದಾಗ ಫಸ್ಟ್ ಸ್ಟೇಜ್ 60, ಸೆಕೆಂಡ್ ಸ್ಟೇಜ್ 60, ಥರ್ಡ್ ಸ್ಟೇಜ್ 60. ಅಲ್ಲಿಗೆ ಇಫ್ ದಿಸ್ ಈಸ್ ದ ಇನ್ಪುಟ್ ವೋಲ್ಟೇಜ್, ಔಟ್ಪುಟ್ ವೋಲ್ಟೇಜ್ ವಿಲ್ ಬಿ 180 ಡಿಗ್ರಿ ಆ್ಯಂಡ್ ಇಟ್ ಈಸ್ ಇನ್ ದ ಆಂಪ್ಲಿಫೈಡ್ ಫಾರ್ಮ್. ಇಲ್ಲಿ ನೋಡಿ ಬ್ಲೂ ಲೈನ್ ನೋಡಿದಾಗ ಎಷ್ಟು ಲೆಂತ್ ಇದೆ ಅಂದರೆ ಮ್ಯಾಗ್ನಿಟ್ಯೂಡ್ ಇಸ್ ಗ್ರೇಟರ್ ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇನ್ಪುಟ್ ವೋಲ್ಟೇಜ್, ಅಂದರೆ ಆಂಪ್ಲಿಫೈಡ್ ಫಾರ್ಮಲ್ಲಿದೆ ಅಂತ ಅರ್ಥ. ಸೊ ದಿಸ್ ಈಸ್ ದ ಕನ್ಸೆಪ್ಟ್ ಆಫ್ RC ನೆಟ್ವರ್ಕ್. ಸೊ ಈ ಥರ ಈ 3 ಸ್ಟೇಜ್ ಏನೇನಿದೆಯಲ್ಲ ಫೀಡ್ಬ್ಯಾಕ್ ನೆಟ್ವರ್ಕ್ನಲ್ಲಿ ನಾನೇನು ಮಾಡ್ತೀನಿ, ಈ 3 ಸ್ಟೇಜ್ RC ನೆಟ್ವರ್ಕನ್ನು ಯೂಸ್ ಮಾಡ್ತೀನಿ ವಿತ್ ದ ನಮ್ಮದು ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈರ್. ಅಲ್ಲಿಗೆ ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈರ್ ವಿಲ್ ಪ್ರೊಡ್ಯೂಸ್ 180 ಡಿಗ್ರಿ ಫೇಸ್ ಶಿಫ್ಟ್. ಫೀಡ್ಬ್ಯಾಕ್ ಮಾಡಿದಾಗ RC ಫೇಸ್ ಶಿಫ್ಟ್ ನೆಟ್ವರ್ಕ್ ವಿಲ್ ಪ್ರೊಡ್ಯೂಸ್ ಅನದರ್ 180 ಡಿಗ್ರಿ. ಸೊ ಅಲ್ಲಿಗೆ ಟೋಟಲಿ 360 ಡಿಗ್ರೀಸ್. 360 ಡಿಗ್ರೀಸ್ ಅಂತಂದರೆ ಇನ್ ಫೇಸ್, ರೈಟ್? ದ ಫೀಡ್ಬ್ಯಾಕ್ ಔಟ್ಪುಟ್ ವೋಲ್ಟೇಜ್ ಈಸ್ ಇನ್ ಫೇಸ್ ವಿತ್ ದ ಇನ್ಪುಟ್ ವೋಲ್ಟೇಜ್, ಅಂದರೆ ಪಾಸಿಟಿವ್ ಫೀಡ್ಬ್ಯಾಕ್ ಆಯಿತು. ಸೊ ಆಗ ಏನಾಗುತ್ತೆ, ನನಗೆ ಪಾಸಿಟಿವ್ ಫೀಡ್ಬ್ಯಾಕ್ ಆಗುತ್ತೆ, ಬಾರ್ಕ್ಯೂನ್ ಕ್ರೈಟೀರಿಯನ್ ಇದಾಗುತ್ತೆ. ಸೊ ಅಲ್ಲಿಗೆ ವಿ ಗೆಟ್ ದ ಡಿಸೈರ್ಡ್ frequency. The frequency of oscillations, again, it is designed according to this principle. Okay, so adanna now we shall see. So knowing this concept, so illi RC phase shift oscillator ide, one simple transistor CE amplifier ide, right? CE amplifier. And feedback network nalli we have a 3-stage RC network. So ಇಲ್ಲಿ ಏನಾಗ್ತಿದೆ ನೋಡಿ, ದ ಔಟ್ಪುಟ್ ಬರುತ್ತೆ. ದಿಸ್ ಔಟ್ಪುಟ್ ಈಸ್ ಫೆಡ್ ಬ್ಯಾಕ್ ಟು ದ RC ಫೇಸ್ ಶಿಫ್ಟ್. ಸೊ ಇದು ಈ ನಾಟ್ ಇದು, ದಿಸ್ ಈಸ್ ದ ಔಟ್ಪುಟ್. ಓಕೆ, ದಿಸ್ ಔಟ್ಪುಟ್ ಈಸ್ ಫೆಡ್ ಬ್ಯಾಕ್ ಟು ದ ಇನ್ಪುಟ್ ಥ್ರೂ ದ RC network. Okay, so this is the concept. Okay, so the frequency of oscillations is given by 1/2 pi RC root 6. If R1, R2, R3 are all same irtavavu, C1, C2, C3 same iddaga, then the frequency of oscillation is given by 1/2 pi RC root 6. ಸೊ ಇದ್ರ ಮೇಲೆ ನನಗೆ ಯಾವ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ಸ್ ಬೇಕು ಅನ್ನೋದನ್ನು ಡಿಸೈನ್ ಮಾಡ್ಕೋಬೋದು ಯೂಸಿಂಗ್ ಆರ್ ಆ್ಯಂಡ್ ಸಿ ನೆಟ್ವರ್ಕ್. ಓಕೆ, ಇಲ್ಲಿ ದ ಫೀಡ್ಬ್ಯಾಕ್ ಫ್ರ್ಯಾಕ್ಷನ್ ಈಸ್ EI/E0, ಔಟ್ ಇನ್ಪುಟ್ ವೋಲ್ಟೇಜ್ ಬೈ ದ ಔಟ್ಪುಟ್ ವೋಲ್ಟೇಜ್. ಓಕೆ, ದ ಫೇಸ್ ಶಿಫ್ಟ್ 180 degree is produced by the transistor amplifier. Further phase shift of 180 degree is produced by the RC network. As a result, the phase shift around the entire loop ಏನಿದೆಯಲ್ಲ ಅದು 360 degree. ಅಲ್ಲಿಗೆ ಅದು ಪಾಸಿಟಿವ್ ಫೀಡ್ಬ್ಯಾಕ್ ಆಗುತ್ತೆ. ಓಕೆ, ದಿಸ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ RC phase shift network oscillator. ಓಕೆ, ಸೊ ಇದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟು RC oscillators, they are used to generate signals having huge range of frequencies, right? They are used extensively in voice synthesis and musical instruments. Okay, and RC oscillators are also used in GPS units. Okay, very high units ಗೆ high frequency ಯೂಸ್ ಮಾಡಲಿಕ್ಕಾಗಲ್ಲ. somewhere about audio frequency range ಇಂದ somewhat medium range, mid high range ವರೆಗೂ
ಆರ್ ಸಿ ಫೇಸ್ ಶಿಫ್ಟ್ ಆಸಿಲೇಟರ್ಸ್ ಯೂಸ್ ಮಾಡ್ತಾರೆ. ಅಲ್ಲಿ ದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ದ ಸೈಜ್ ಆಫ್ ದ ಕೆಪಾಸಿಟರ್ ಬಿಕಮ್ಸ್ ಪ್ರಾಬ್ಲಮೆಟಿಕ್ ಫಾರ್ ಹೈಯರ್ frequency of oscillations. Okay, so advantages: it does not require transformers and inductors, ಇಲ್ಲೇನು ಬೇಕಾಗಲ್ಲ. ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ವೆರಿ ಲೋ ಫ್ರೀಕ್ವೆನ್ಸೀಸ್, ಕಡಿಮೆ ಫ್ರೀಕ್ವೆನ್ಸಿ ಬೇಕಾದ್ರೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ದ ಸರ್ಕ್ಯೂಟ್ ಪ್ರೊವೈಡ್ಸ್ ಗುಡ್ ಫ್ರೀಕ್ವೆನ್ಸಿ ಸ್ಟೆಬಿಲಿಟಿ. ಸಿ ಆ್ಯಂಪ್ಲಿಫೈರ್ ಇರೋದ್ರಿಂದ ಅಲ್ಲೇನಾಗುತ್ತೆ, ಇಟ್ ಪ್ರೊಡ್ಯೂಸಸ್ ಗುಡ್ ಫ್ರೀಕ್ವೆನ್ಸಿ ಸ್ಟೆಬಿಲಿಟಿ. ಡಿಸಡ್ವಾಂಟೇಜಸ್ ಏನಂದರೆ ಫೀಡ್ಬ್ಯಾಕ್ ಇಸ್ ಸ್ಮಾಲ್, ಇಟ್ ಈಸ್ ಡಿಫಿಕಲ್ಟ್ ಟು ಫಾರ್ ದ ಸರ್ಕ್ಯೂಟ್ ಟು ಸ್ಟಾರ್ಟ್ ಆಸಿಲೇಷನ್ಸ್. ಓಕೆ, ದ ಸರ್ಕ್ಯೂಟ್ಸ್ ಗಿವ್ಸ್ ಸ್ಮಾಲ್ ಔಟ್ಪುಟ್. ಓಕೆ, ಇಲ್ಲಿ ಮತ್ತೆ ನನಗೆ ಸ್ಟೇಜಸ್ ಮಾಡ್ಕೋಬೇಕಾಗುತ್ತೆ ಹಾಗೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಆರ್ ಸಿ ಫೇಸ್ ಶಿಫ್ಟ್ ನೆಟ್ವರ್ಕ್. ಓಕೆ, ಪ್ರೊಸೀಡಿಂಗ್ ಟು ದ, ಇಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ಬೋದು ಅಂದರೆ, ಇಲ್ಲಿ ಮೇನ್ಲಿ ವರ್ಕಿಂಗ್ ಆಫ್ ಟೂ ಸ್ಟೇಜ್ ಆರ್ ಸಿ ನೆಟ್ವರ್ಕ್ ಆಂಪ್ಲಿಫೈಯರ್. ಓಕೆ, ಆರ್ ಸಿ ಕಪಲ್ಡ್ ಆಂಪ್ಲಿಫೈಯರ್, and advantages and disadvantages of RC coupled amplifier. These are some of the questions. Okay, illa working and principle of a RC phase shift oscillator, principle of RC phase shift network. Okay, these are some of the expected questions in this session. Okay, and we shall discuss some of the multiple choice questions. Okay, an oscillator converts options ಏನಪ್ಪ, AC power into DC power, DC power into AC power, mechanical power into AC power, none of the above. So oscillator ಇಲ್ಲಿ ಏನಾಗುತ್ತೆ, no input, ಔಟ್ಪುಟ್ ವಿದೌಟ್ ಇನ್ಪುಟ್. ಅಲ್ಲಿಗೆ ನಾವು ಬಯಾಸಿಂಗ್ ಡಿ ಸಿ ವೋಲ್ಟೇಜ್ ಮಾತ್ರ ಕೊಟ್ಟಿರ್ತೀವಿ. ಸೊ ಆ ನಾಯ್ಸನ್ನು ತೊಗೊಂಡ್ಬಿಟ್ಟು ಅದು ಆಸ್ಲೇಟ್ ಆಗಿ ನಮಗೆ ರಿಕ್ವೈರ್ಡ್ ಫ್ರೀಕ್ವೆನ್ಸಿನಲ್ಲಿ ಸ್ಟೇಬಲ್ ಆಗುತ್ತೆ ಅಲ್ವಾ. ಸೊ ಅಲ್ಲಿಗೆ ಇಟ್ ಪ್ರೊಡ್ಯೂಸಸ್ ಎ ಸಿ ಪವರ್, ಇಟ್ ಪ್ರೊಡ್ಯೂಸಸ್ ಡಿ ಸಿ ಪವರ್ ಇಂಟು ಎ ಸಿ ಪವರ್, ರೈಟ್, ಅಥವಾ ಇಟ್ ಕನ್ವರ್ಟ್ಸ್ ಡಿ ಸಿ ಪವರ್ ಇಂಟು ಎ ಸಿ ಪವರ್ ಅಂತ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಒನ್, ಇನ್ ಅನ್ ಎಲ್ ಸಿ ಟ್ರಾನ್ಸಿಸ್ಟರ್ ಆಸಿಲೇಟರ್ ದ ಆಕ್ಟಿವ್ ಡಿವೈಸ್ ಈಸ್, ಅಲ್ಲಿ ಯಾವುದು ಆಕ್ಟಿವ್ ಡಿವೈಸು, ಎಲ್ ಸಿ ಟ್ರಾನ್ಸಿಸ್ಟರ್ ಆಸ್ ದ ನೇಮ್ ಇಟ್ಸೆಲ್ಫ್ ಸಜೆಸ್ಟ್, ಎಲ್ ಸಿ ಟ್ಯಾಂಕ್ ಸರ್ಕ್ಯೂಟ್. ಓಕೆ, ಟ್ಯಾಂಕ್ ಸರ್ಕ್ಯೂಟ್ ಈಸ್ ದ ಆಕ್ಟಿವ್ ಡಿವೈಸ್. ಇನ್ ಎಲ್ ಸಿ ಸರ್ಕ್ಯೂಟ್ ದ ಕೆಪಾಸಿಟರ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್. ಅಲ್ಲಿ ಎಲ್ ಆ್ಯಂಡ್ ಸಿನಲ್ಲಿ ಕೆಪಾಸಿಟರ್ ಚಾರ್ಜ್ ಆದಾಗ ಇಂಡಕ್ಟರ್ ಏನಾಗಿರುತ್ತೆ, ಅಲ್ಲಿ ಎನರ್ಜಿ ಮಿನಿಮಮ್ ಇರುತ್ತೆ, ರೈಟ್. ಸೊ ಇಂಡಕ್ಟರ್ ಇದಾದಾಗ, ಚಾರ್ಜ್ ಆದಾಗ ಅಲ್ಲಿ ಕೆಪಾಸಿಟರ್ ಡಿಸ್ಚಾರ್ಜ್ ಆಗಿರುತ್ತೆ. ಸೊ ಅಲ್ಲಿಗೆ ವೆನ್ ಕೆಪಾಸಿಟರ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್ ಇದ್ದರೆ ಇಂಡಕ್ಟಿವ್ ಎನರ್ಜಿ ಎಷ್ಟಿರುತ್ತೆ, ಮಿನಿಮಮ್ ಇರುತ್ತೆ, ರೈಟ್. ಇನ್ ಆನ್ ಎಲ್ ಸಿ ನೆಟ್ವರ್ಕ್ ಆಸಿಲೇಟರ್ ದ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಈಸ್ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್, directly proportional, independent of values, inversely proportional to the square root of L and C, the 1 by root L and C alva. So inversely proportional to the square root of L and C. So this is the fourth one is the correct answer. Next, coming to the fifth one, an oscillator produces dash oscillations, damped, undamped, modulated, none of them. ಆಸಿಲೇಟರ್ ಅಂತಂದಮೇಲೆ ಅದು ಸ್ಟೇಬಲ್ ಆಗಿ ನಮ್ಗೆ ಸ್ಟೇಬಲ್ ಆಸಿಲೇಷನ್ಸ್ ಕೊಡುತ್ತೆ ಅಂದರೆ ಇಟ್ ಈಸ್ ಅನ್ಡ್ಯಾಂಪ್ಡ್ ಆಸಿಲೇಷನ್ಸ್. ಓಕೆ, ದಿ ಆಸಿಲೇಟರ್ ಪ್ರೊಡ್ಯೂಸಸ್ ಅನ್ಡ್ಯಾಂಪ್ಡ್ ಆಸಿಲೇಷನ್ಸ್. ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯನ್ ಆಸಿಲೇಟರ್ ಎಂಪ್ಲಾಯ್ಸ್ ಡ್ಯಾಶ್ ಫೀಡ್ಬ್ಯಾಕ್. ಇದೆಲ್ಲರಿಗೂ ಗೊತ್ತು ಏನದು ಆಸಿಲೇಟರ್ ಎಂಪ್ಲಾಯ್ಸ್, ಇಟ್ ಮಸ್ಟ್ ಪ್ರೊವೈಡ್ ಪಾಸಿಟಿವ್ ಫೀಡ್ಬ್ಯಾಕ್ ಅಕಾರ್ಡಿಂಗ್ ಟು ಬಾರ್ಕ್ಯೂನ್ ಕ್ರೈಟೀರಿಯಾ. ಸೊ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೆವೆಂತ್ ಒನ್, an LC oscillator cannot be used to produce very high frequencies. Okay, so ಅಲ್ಲಿ L and C ಫಾರ್ ಹೈ ಫ್ರೀಕ್ವೆನ್ಸಿಗೆ ಇವು ಎರಡು ಡಿವೈಸಸ್ಸನ್ನು ಡಿಸೈನ್ ಮಾಡೋದು ಕಷ್ಟ ಆಗುತ್ತೆ, ರೈಟ್. ವೆರಿ ಹೈ ಫ್ರೀಕ್ವೆನ್ಸಿಗೆ ನಾವು ಇಂಡಕ್ಟರ್ ಕಡಿಮೆ ಮಾಡೋಕ್ಕಾಗುತ್ತೆ. ಸೈಜ್ ಆಫ್ ದ ಇಂಡಕ್ಟರ್
ಇದು ಮಾಡಲಿಕ್ಕಾಗಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಹಾರ್ಟ್ಲಿ ಆಸಿಲೇಟರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಯಾವುದು? ರೇಡಿಯೋ ರಿಸೀವರ್ಸ್, ರೇಡಿಯೋ ಟ್ರಾನ್ಸ್ಮಿಟರ್ಸ್, ಟಿ ವಿ ರಿಸೀವರ್ಸ್. ಯಾವುದು? ಯೂಶಲಿ ಇಟ್ ಈಸ್ ರೇಡಿಯೋ ರಿಸೀವರ್ಸ್ನಲ್ಲಿ ಹಾರ್ಟ್ಲಿ ಆಸಿಲೇಟರ್ ಯೂಸ್ ಮಾಡ್ತಾರೆ. ಇನ್ ಫೇಸ್ ಶಿಫ್ಟ್ ಆಸಿಲೇಟರ್ ವಿ ಯೂಸ್ ಎಷ್ಟು? ಡ್ಯಾಶ್ ಆರ್ ಸಿ ಸೆಕ್ಷನ್ಸ್ 2, 3, 4, none of them. It is 3 RC sections. In phase shift oscillator, frequency determining elements are, ಅಲ್ಲಿ ಗೊತ್ತಿದ್ದಂಗೆ ಆರ್ ಸಿ ಫೇಸ್ ಶಿಫ್ಟ್ ಅಂದಮೇಲೆ ಆರ್ ಆ್ಯಂಡ್ ಸಿ ಆರ್ ದ ಡಿಟರ್ಮೈನಿಂಗ್ ಎಲಿಮೆಂಟ್, ಫ್ರೀಕ್ವೆನ್ಸಿ ಡಿಟರ್ಮೈನಿಂಗ್ ಎಲಿಮೆಂಟ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ some of the multiple choice questions, and this concludes the session 41. Okay, thank you.